ನಾನು ನಾಗರಾಜಾಚಾರ್ಯ ಒಂದೇ ಒಂದು ಕ್ವಶನ್ ಇದೆ ಕೇಳಿಬಿಡ್ತೀನಿ. ಲಾಸ್ಟ್ ಟೈಮ್ ಸಂಪರ್ಕ ಸರಿಯಾಗಿ ಸಿಗಲಿಲ್ಲ ನಿಮ್ಮ ನಾಗರಾಜಾಚಾರ್ಯ ಅವರೇ. ಸರ್, ದೇಶ ಪ್ರೇಮ ಅಂತ ಬಂದಾಗ ನಾವೆಲ್ಲ ಮೋದಿ ಜೊತೆ ಇದ್ದೀವಿ ಸರ್. ಇದರಲ್ಲಿ ಎಳ್ಳಷ್ಟು ಸಂಶಯ ಯಾರ್ಯಾರಿಗೂ ಬೇಡ. ನಮ್ಮ ದೇಶ ಇದು, ಈ ನೆಲದ ಮಕ್ಕಳು ನಾವೆಲ್ಲ. ಏನೇ ಕಷ್ಟ ಬಂದರೂ ವಿ ಆರ್ ವಿತ್ ಅವರ್ ಪ್ರೈಮ್ ಮಿನಿಸ್ಟರ್, ಅದೆಲ್ಲ ಅನುಮಾನಗಳು ಬೇಕಾಗಿಲ್ಲ. ಆದರೆ ಯಾರೋ ಮಾಡುವಂತಹ ಕೆಟ್ಟ ಎಕನಾಮಿಕ್ ಪಾಲಿಸಿಗಳ ಕಾರಣದಿಂದಾಗಿ ದೇಶ ಪ್ರೇಮದ ಲೇಬಲ್ ಅಂಟಿಸ್ಬಿಟ್ಟು ಮತ್ತೆ ಪನಿಷ್ಮೆಂಟ್ ಕೊಡ್ತಾನೆ ಇರ್ತೀನಿ, ದೇಶ ಪ್ರೇಮದ ಲೇಬಲ್ ಅಂಟಿಸ್ತಾನೆ ಇರ್ತೀನಿ ಅಂದ್ರೆ ಇಸ್ ಇಟ್ ಅಕ್ಸೆಪ್ಟಬಲ್? ಇಲ್ಲಿ ಎರಡು ವಿಚಾರ ನಾವು ಗಮನಿಸಬೇಕು. ಮತ್ತೆ ಅಂದ್ರೆ ಒಂದು ಮನವಿ ಮಾಡಿರೋದು, ಕರೆ ಕೊಟ್ಟಿರೋದು ಒಂದ್ ಕಡೆ ಆಗಿದ್ರೆ, ಅಷ್ಟು ತ್ವರಿತವಾಗಿ, ಅಷ್ಟು ಬಹಳ ಬೇಗವಾಗಿ ಸಮಯನೂ ಕೊಡದೆ ಕೇವಲ 1-2 ದಿನಗಳಲ್ಲಿ ಸಡನ್ ಆಗಿ ಏಕಾಏಕಿ 6% 15% ಮಾಡಿರುವಂತದ್ದು ಇಡೀ ಆರ್ಥಿಕ ವಲಯಕ್ಕೆ, ಇಡೀ ಬಹುಶಃ ಮಧ್ಯಮ ವರ್ಗಕ್ಕೆ ಇದೊಂದು ದೊಡ್ಡ ಶಾಕ್ ಅಂತಾನೆ ಹೇಳಬಹುದು. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನನ್ನ ಮಾತಿನಲ್ಲಿ, ಇವತ್ತು ಭಾರತಕ್ಕೆ ಇದು ಎಸೆನ್ಷಿಯಲ್ ಕಮಾಡಿಟಿ, ಅಂದ್ರೆ 20% ಒಂದು ಕ್ವಾಂಟಮ್ ಏನಿದೆ, ಕ್ವಾಂಟಿಟಿ ಏನಿದೆ, ಇದು ನಮ್ಗೆ ನೆಸೆಸಿಟಿ ಆಗಿದೆ, ಅದು ಅವಶ್ಯಕತೆ ಇರುವಂತ ವಸ್ತು ಆಗಿದೆ. ಯಾಕಂದ್ರೆ ಹುಟ್ಟಿದಾಗಿನಿಂದ ಕೊನೆಯ ತನಕನೂ ಕೂಡ ಒಂದು ಬೇಕಾಗಿರೋ ವಸ್ತು ಚಿನ್ನ, ಆಭರಣ ಆಗಿರೋದ್ರಿಂದ ಏಕಾಏಕಿ 6-15% ಇನ್ಕ್ರೀಸ್ ಆಗಿರುವಂತದ್ದು ಅದು ಬಹಳ ದೊಡ್ಡ ಆಘಾತನೆ. ಅಂಡ್ ಮೋರ್ ಓವರ್ ಇಲ್ಲಿ 2 ವಿಚಾರ ಆಗುತ್ತೆ. ಅಫ್ಕೋರ್ಸ್ ಇದು ಇವತ್ತಿನ ದಿನಗಳಲ್ಲಿ ಚಿನ್ನ ಏನಿದೆ, ಹೆಚ್ಚು ಕಡಿಮೆ ಕಪ್ಪು ಹಣ ಏನಿದೆ, ಕಪ್ಪು ಹಣಕ್ಕೂ ಕೂಡ ಯುಟಿಲೈಸ್ ಆಗುವಂತದ್ದು. ಯಾಕಂದ್ರೆ ಹಣವನ್ನ ಶೇಖರಿಸುವುದು ಹಣದ ರೂಪದಲ್ಲಿ ಇರಬಹುದು ಅಥವಾ ಚಿನ್ನದ ರೂಪದಲ್ಲಿ ಶೇಖರಣೆ ಆಗ್ತಾ ಇದ್ದಿದ್ದು, ಇವತ್ತು ಅಂತವರಿಗೆ ಇದೊಂದು ಪ್ಲಸ್ ಆಗಿದೆ. ಯಾಕೆ ಅಂದ್ರೆ ಅವರು ಹಣದ ರೂಪದಲ್ಲಿ ಇಟ್ಟಿದ್ರೆ ಹಣ ಹಾಗೆ ಉಳಿತಾ ಇತ್ತು. ಇಲ್ಲಿ ಯಾವಾಗ ಅವರು ಚಿನ್ನದ ರೂಪದಲ್ಲಿ ಇಡ್ತಾರೆ, ಅದು ಈ ಬ್ಲಾಕ್ ಮನಿ ಏನಿದೆ, ಕಪ್ಪು ಹಣ ಕೂಡ ಬಹುಶಃ ಅದು ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳು ಇದರಿಂದ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಟ್ಯಾಕ್ಸ್ ಜಾಸ್ತಿ ಆದಾಗ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ ಆ ಡಿಮಾಂಡ್ ಏನಿದೆ, ಆ ಪ್ರಾಡಕ್ಟ್ ಗೋಲ್ಡ್ ನ ಮೌಲ್ಯ ಏನಿದೆ ಜಾಸ್ತಿ ಆದಾಗ ಅವನಿಗೆ ಮಾರುಕಟ್ಟೆಯ ಬೆಲೆ ಜಾಸ್ತಿ ಆಗೋದ್ರಿಂದ ಈ ಹ್ಯಾಬಿಟ್ ಏನಿದೆ, ಈ ಒಂದು ಅವರ ಯೋಚನೆ ಏನಿದೆ, ಬಹುಶಃ ಇದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರಿಯಾಗ್ಲಿಕ್ಕಿದೆ ಅನ್ನುವಂಥದ್ದು ಬಹುಶಃ ಇಕನಾಮಿಕ್ ದೃಷ್ಟಿಯಿಂದ ಕೂಡ ಇದು ಮಾರಕ ಅಂತ ನಮ್ಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಫೈನ್. ನಾನು ಶರವಣ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಅಖಾಡ ಬಿಗ್ ಫೈಟ್ ಅಲ್ಲಿ ಒಂದು ಬ್ರೇಕ್ ತಗೊಳ್ತಾ ಇದ್ದೀನಿ. ಇದು ಒಂದು ಪ್ರಶ್ನೆ ಇತ್ತು ನಂದು. ಈಗ ಎಡಿಬಲ್ ಆಯಿಲ್, ಅಡುಗೆ ಎಣ್ಣೆ ಅಂತ ಬಂದಾಗ ಕೃಷಿ ಪ್ರಧಾನ ದೇಶ ಅಂತ ಮಾತಾಡ್ಕೋತೀವಿ. ಈಗ ನಾವು ಚೈನಾ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಿರ್ತೀವಿ, ಚೈನಾ ಬಿಟ್ಟರೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅಂತೇಳಿ. ಚೈನಾ ಅವರು ಒಂದು ಲೆಕ್ಕಕ್ಕೆ ನಾವು ತಗೊಂಡಾಗ 150ನೇ ಸ್ಥಾನ, 160ನೇ ಸ್ಥಾನ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಇದ್ದವರು 72ನೇ ಸ್ಥಾನಕ್ಕೆ ಬಂದರು. ಇಡೀ ವಿಶ್ವದಲ್ಲಿ 72ನೇ ಸ್ಥಾನಕ್ಕೆ ಅವ್ರು ಬರಬೇಕು ಅಂದರೆ ಇಂಡಸ್ಟ್ರಿ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡ್ರು ಅಂತ. ಚೈನಾದಲ್ಲಿ ಇದೀಗ ಒಂದು 5.5% ಮಾತ್ರ ಕೃಷಿ ಮೇಲೆ ಅವಲಂಬನೆ ಇದೆ. ನಮ್ಮಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಕೃಷಿ ಮೇಲೆ ಅವಲಂಬಿತ ದೇಶ ನಮ್ಮದು. ಸೊ ಕೃಷಿಯಲ್ಲಿ ಭಾರತಕ್ಕೆ ಬೇಕಾಗಿರೋಷ್ಟು ನಾವು ಅಡುಗೆ ಎಣ್ಣೆನೂ ನಾವು ಸಪ್ಲೈ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ನಮ್ಮ ಕೃಷಿ ನೀತಿ ಹಾಳಾಗಿರಬೇಕು. ಸ್ವಾಮಿನಾಥನ್ ವರದಿನ ಅದನ್ನು ಡಸ್ಟ್ಬಿನ್ಗೆ ಹಾಕಿರ್ಬೇಕು. ನಾವು ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದವ್ರು ನೀವು ಆದಾಯ ಬಿಟ್ಬಿಡಿ, ರಸಗೊಬ್ಬರ ಬಳಸಬೇಡಿ ಜಾಸ್ತಿ ಅಂತ ಹೇಳುವಷ್ಟರ ಮಟ್ಟಿಗೆ ಬಂದುಬಿಟ್ರೆ, ನೀನು ಸ್ವಲ್ಪ ಕಡಿಮೆ ಚಿನ್ನ ತಗೊಳ್ಳಪ್ಪ ಅಂದರೆ ಮನುಷ್ಯ ಮಾತು ಕೇಳ್ಬೋದು. ಗಿಡಗಳು ನಮ್ಮ ಮಾತು ಕೇಳಲ್ಲ. ಇದು ಗಿಡಗಳು ನಮ್ಮ ಮಾತು ಕೇಳಲ್ಲ. ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಅವನಿಗೊಂದು ಒಳ್ಳೆ ಮಾರ್ಕೆಟ್ ಕೊಟ್ರ ನೀವು, ಸರಿಯಪ್ಪ ಸೂರ್ಯಕಾಂತಿ ಒಬ್ಬ ಬೆಳಿತಾನೆ, ಕಡಲೆಕಾಯಿ ಬೀಜ, ಶೇಂಗಾ ಬೆಳಿತಾನೆ. ಏನು ಮಾಡಿದ್ದೀವಿ ನಾವು ಆ ರೈತನ್ನ? ಅವನು ನಾವು ಎಂಕರೇಜ್ ಮಾಡ್ತಾ ಇದ್ದೀವ? ಇಲ್ಲ ದೊಡ್ಡ ಮಟ್ಟ ಸಬ್ಸಿಡಿ ಕೊಡ್ತಾ ಇದ್ದೀವ? ಉತ್ತೇಜನ ಕೊಡ್ತಾ ಇದ್ದೀವ? ಅವನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ನಾವು ನಿಗದಿ ಮಾಡ್ತಾ ಇದ್ದೀವ? ಇಷ್ಟು ಮಾಡದೆ ಇದೊಂಥರ ಶಾಕಿಂಗ್. ಇದು ಅಯ್ಯೋ ಅಡುಗೆ ಎಣ್ಣೆ ನಾವು ಇಲ್ಲಿದ್ದೀವ, ಇದು ನಾವು ಕಮ್ಮಿ ಬಳಸ್ಬೇಕಾ, ಇದು ನಾವು ತರಬೇಕಾ ಅಂತ ಆತಂಕ ಬಂದಾಗ ರೀಸನ್ ಯಾರು? ಇವ್ರು ಬಿಟ್ಬಿಡಿ, ಇವ್ರು 70 ವರ್ಷ ಏನು ಮಾಡಿಲ್ಲ ಅಂತ ಇಟ್ಕೊಂಬಿಡಿ, ಇವ್ರು ಏನೂ ಮಾಡಿಲ್ಲ ಅಂತಲೇ ಇಟ್ಕೊಂಬಿಡಿ. 12 ಇಯರ್ಸಲ್ಲಿ ರೈತನ ಪರವಾಗಿ ಒಂದು ಅಡುಗೆ ಎಣ್ಣೆ, ನಾನು ಸ್ವಾವಲಂಬಿ ಆಗ್ಬೇಕಪ್ಪ, ಪೋಲಿಯೋ ಮುಕ್ತ ಭಾರತ ಆಗಬೇಕು ಅಭಿಯಾನ ಮಾಡಿದ್ದೀವಿ ನಾವು. ಸ್ವಾವಲಂಬಿ ಆಗ್ಬೇಕು ನಾನು ಅಡುಗೆ ಎಣ್ಣೆಯಲ್ಲಿ. ಏನು ಮಾಡಿದ್ದೀರಿ ನೀವು? ಸರ್, ಇವಾಗ ದೇಶದ ಹಲವಾರು ಕ್ಷೇತ್ರಗಳಲ್ಲಿ ಸ್ವಾವಲಂಬಿ ಅಂತ ನೀವು ಹೇಳ್ಬೇಕಾದಾಗ ಸ್ವಾವಲಂಬಿ ದೇಶ ಆಗಿದೆ. ಒಂದು ಮ್ಯಾನುಫ್ಯಾಕ್ಚರಿಂಗ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಂದಾಗ ಡೆಫಿನೆಟ್ಲಿ ದ ಟಾಪ್ ಪ್ರಿಯಾರಿಟಿ ಆಗಿರುವಂತದ್ದು. ಅಂಡ್ ಟುಡೇ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತದ್ದು. ಅಂಡ್ ಭಾರತ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಗೆ ಆಲ್ ಓವರ್ ದ ವರ್ಲ್ಡ್, ಎಸ್ಪೆಷಲಿ ಇನ್ ದ ಆಫ್ರಿಕನ್ ಕಂಟ್ರೀಸ್ ಅಂಡ್ ಈಸ್ಟರ್ನ್ ಕಂಟ್ರೀಸ್ ನಲ್ಲಿ ದೊಡ್ಡ ಡಿಮ್ಯಾಂಡ್ ಇರುವಂತದ್ದು. ವಾಟ್ ವಾಸ್ 890 crores ದ ಎಕ್ಸ್ಪೋರ್ಟ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇನ್ ಬಿಫೋರ್ 2014, ಟುಡೇ ಇಟ್ ಹಸ್ ಕ್ರಾಸ್ಡ್ ಓವರ್ 40,000 crores. ಒಂದು ಮತ್ತೆ ಈ ಎಡಿಬಲ್ ಆಯಿಲ್ ಬಂದಾಗ, ಹೌದು ಸರ್, ಇವಾಗ
ಇವಾಗ ಜನರಿಗೂ ಅಷ್ಟೇನೆ ಒಂದು ಆಶ್ಚರ್ಯ ಇದೆ, ಎಡಿಬಲ್ ಆಯಿಲ್ ನಾವು ಇನ್ನ ಯಾಕೆ ಸೆಲ್ಫ್ ಸಫಿಶಿಯಂಟ್ ಆಗಿಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಲಾಂಗ್ ಟರ್ಮ್ ಪಾಲಿಸೀಸ್ ಆಗಿಲ್ವಾ? ಯಾಕಂದ್ರೆ ನಮ್ಮ ಸರ್ಕಾರ 12 ವರ್ಷದ ಬಂದಾಗ MSP ಬೆಲೆ ಅನ್ನೋದು ಡೆಫಿನೆಟ್ ಆಗಿ ಎಲ್ಲ ಒಂದು ಪ್ರೈಸಸ್ ವಾಟ್ ವಾಸ್ ಬಿಫೋರ್ ಅಂಡ್ ವಾಟ್ ವಾಸ್ ನೌ ಡೆಫಿನೆಟ್ಲಿ ಕೊಟ್ಟಿರುವಂತದ್ದು, ಸಾಯಿಲ್ ಕಾರ್ಡ್ ಟೆಸ್ಟ್ ಮಾಡಿಸಿರುವಂತದ್ದು. ಆದ್ರೆ ನಾ ಕೆಲವು ರಿಸರ್ಚ್ ಪೇಪರ್ಸ್ ಓದಿದಾಗ ಅದ್ರಲ್ಲಿ ಬರೋದು ಏನು ಅಂತಂದ್ರೆ ಫರ್ಟಿಲಿಟಿ ರೇಟ್ಸ್ ಏನಿದೆ ಅಂದ್ರೆ ಭೂಮಿಯ ಫಲವತ್ತತೆ ಏನಿದೆ ಈ ಒಂದು ಬೆಳೆ ಇದಕ್ಕೆ ಕೆಲವು ಪ್ರದೇಶಗಳಲ್ಲಿ ಅಂದ್ರೆ ಭೌಗೋಳಿಕವಾಗಿ ಕೆಲವು ಪ್ರದೇಶಗಳಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಾರೆ. ದಟ್ಸ್ ಅ ರೀಸನ್ ವಿ ಆರ್ ಇಂಪೋರ್ಟಿಂಗ್ ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ಸರ್ ತಾವ್ ಹೇಳ್ದಂಗೆ ಇದನ್ನು ಸೆಲ್ಫ್ ಸಫಿಶಿಯಂಟ್ ಆಗ್ಬೇಕಾಗತ್ತೆ. ಏನ್ ಪೆಟ್ರೋ ಡಾಲರ್ ನಾವು ಫಾರ್ ದ ಫಸ್ಟ್ ಹಾಫ್ ಆಫ್ ದಿ ಇಯರ್ 2025-26 ಇದು ನಾನು ಹೇಳ್ತಾ ಇರೋದು ವರ್ಷ, ಇದರದ್ದು ಚೆಕ್ ಮಾಡಿಕೊಂಡಾಗ ಇಂಡಿಯಾ ಇಂಪೋರ್ಟೆಡ್ 7.94 ಮಿಲಿಯನ್ ಟನ್ಸ್ ಆಫ್ ವೆಜಿಟೇಬಲ್ ಆಯಿಲ್, ಅ 13% ಇನ್ಕ್ರೀಸ್ ಫ್ರಮ್ ದಿ ಪ್ರಿವಿಯಸ್ ಇಯರ್. ಅದರ ಹಿಂದಿನ ವರ್ಷಕ್ಕಿಂತ 13% ಅಷ್ಟು ನಾವು ಜಾಸ್ತಿ ಅಡುಗೆ ಎಣ್ಣೆಯನ್ನ ಆಮದು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ರೈತನ ಮನೆ ನಾವು ಗಮನಿಸಿಲ್ಲ ಸರಿಯಾಗಿ, ರೈತನ ಗ್ರಾಮ ನಾವು ಗಮನಿಸ್ಲಿಲ್ಲ, ಎಣ್ಣೆ ಕಾಳು ಬೆಳೀತಾ ಇದ್ದಂಥ ರೈತನಿಗೆ ನಾನು ಎಂಕರೇಜ್ ಮಾಡಲಿಲ್ಲ ಅಂತಾನೆ ಅರ್ಥ ಇದು. 13% ಎಲ್ಲ ಸರ್ ದ ಇನ್ಕ್ರಿಮೆಂಟ್ ವಿಲ್ ಗೋ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಅಲ್ವಾ ಸರ್? ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಇದಾಗಿರುವಂತದ್ದು. ಆಮೇಲೆ ಅದು ಬೆಳೆಯೋ ಪ್ರದೇಶಗಳು ಹುಡುಕ್ಬೇಕಾಗುತ್ತಲ್ವ ಸರ್? ಕರ್ನಾಟಕದಲ್ಲಿರುವಂತಹ ಹಲವಾರು ಪ್ರದೇಶಗಳು ಫಲವತ್ತಾದಂತಹ ಈ ಸೂರ್ಯಕಾಂತಿ ಬೆಳೆಗಿರುವಂತದ್ದು ಸೇಸಮ್, ಇದಕ್ಕೆ ಯುಪಿನಲ್ಲಿ ಇಟ್ ಇಸ್ ಅ ಲಾರ್ಜ್ ಕಂಟೆಂಟ್ ಆಫ್ ಇದಂತದ್ದು. ಬೇರೆ ಪ್ರದೇಶಗಳು ಅದನ್ನ ನಾವು ರಾಜಸ್ಥಾನದಲ್ಲಿ ಮಾಡಕ್ಕಾಗತ್ತಾ? ಆಗಲ್ಲ. ಬೇರೆ ಪ್ರದೇಶಗಳು ಮೀನ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ನ್ಯಾಚುರಲ್ ವೆಜಿಟೇಷನ್ಸ್ ಆಫ್ ದಟ್ ಇದರಲ್ಲಿ. ಸೊ ಅಲ್ಲಿ ನಾವು ಸ್ವಾವಲಂಬಿ ಡೆಫಿನೆಟ್ ಆಗಿ ಆಗ್ಲೇಬೇಕು ಅನ್ನೋದಂತದ್ದು. ವಿ ಶುಡ್ ಸಿ ದ ಸೆವರಲ್ ಇವಾಗ